ಇನ್ನು ಧರ್ಮಸ್ಥಳದ ಬುರುಡೆಯ ರಹಸ್ಯ ಮೊನ್ನೆ ಚಿನ್ನಯ್ಯ ಹೇಳಿದಂಥ ಸಂಗತಿಗಳು ಯಾರ್ಯಾರ ಹೆಸರನ್ನ ಬಾಯ್ಬಿಟ್ಟ ಏನು ಎತ್ತ ಅದೆಲ್ಲ ವಿವರಗಳನ್ನು ನಾವು ನಿಮಗೆ ಕೊಟ್ಟಿದ್ವಿ. ಈಗ SIT ಹರಸಾಹಸ ಮಾಡ್ತಾ ಇದೆ. ಯಾಕಂದರೆ ಅಂತಿಮ ವರದಿ ಸಲ್ಲಿಕೆ ಆಗಬೇಕು. ಅದಕ್ಕಿಂತ ಮೊದಲು ಈ ಬುರುಡೆ ರಹಸ್ಯ ಗೊತ್ತಾಗಬೇಕಲ್ಲ. 7 ಬುರುಡೆಗಳು. ಹೀಗಾಗಿ ಏನಂದರೆ ಐಸೋಟೋಪ್ ಅನಾಲಿಸಿಸ್ ಅನ್ನುವಂಥದ್ದು ಪರೀಕ್ಷೆ ಮಾಡಬೇಕು ಅಂತ. ಏನಿದು ಐಸೋಟೋಪ್ ಅನಾಲಿಸಿಸ್? ಇದು ಅದರ ಮೂಲವನ್ನು ಪತ್ತೆ ಹಚ್ಚುವಂಥ ಒಂದು ವ್ಯವಸ್ಥೆ. ಅಂದರೆ ಈ ಮೂಳೆಗಳಲ್ಲಿರುವಂಥ ಐಸೋಟೋಪ್ಗಳ ಪ್ರಮಾಣ ಅದನ್ನೇನಾದರೂ ಕಂಡು ಹಿಡಿದ್ರೆ ಅದರ ಎಲ್ಲ ವಿವರಗಳು ಕೂಡ ಗೊತ್ತಾಗ್ತವೆ ಅನ್ನುವಂಥ ಪ್ರಯತ್ನ. ಅಲ್ಲಿ ಯಾವ ಭೌಗೋಳಿಕ ಪ್ರದೇಶದಲ್ಲಿ ಆತ ಬೆಳೆದಿದ್ದ, ಎಲ್ಲಿ ವಾಸ ಮಾಡಿದ್ದ, ಏನು ಎತ್ತ, ಅವನ ಆಹಾರ ಪದ್ಧತಿ, ಅದೆಲ್ಲದೂ ಕೂಡ ಎಲ್ಲೆಲ್ಲೋ ಈ ಬೇರೆ ಬೇರೆ ರಾಜ್ಯಗಳಿಂದ ತಂದಿಟ್ಟುಬಿಟ್ಟಿದ್ದರೆ, ಬೇರೆ ಕಡೆಯಿಂದ ತಂದು ಹೂತು ಬಿಟ್ಟಿದ್ದರೆ, ಅದನ್ನೇ ತೋರಿಸ್ಬಿಟ್ಟಿದ್ದರೆ, ಅವರೇನೋ ಒಳನಾಡಿನವರ, ಕರಾವಳಿಯವರ, ಇದೆಲ್ಲವನ್ನೂ ಕೂಡ ಈ ಐಸೋಟೋಪ್ ಮುಖಾಂತರ, ಪರೀಕ್ಷೆ ಮುಖಾಂತರ ಅಂದಾಜಿಸಬಹುದು. ಅಂದರೆ ಈ ಅಸ್ಥಿಯ ಮಾದರಿಯನ್ನು ತಗೊಂಡು ಅದನ್ನು ಪರೀಕ್ಷಿಸುವಂಥ ವಿಧಾನ ಇದು. ಹೀಗಾಗಿ ಮೃತಪಟ್ಟಂಥ ವ್ಯಕ್ತಿ ಎಲ್ಲಿದ್ದ, ಏನು ಎತ್ತ, ಅವನ ಆಹಾರ ಪದ್ಧತಿ ಏನು, ಯಾವ ಭೌಗೋಳಿಕ ಪ್ರದೇಶದಲ್ಲಿದ್ದ, ಎಲ್ಲಿ ಬೆಳೆದಿದ್ದ, ಏನು ಯಾವ ರೀತಿ ಅನ್ನ ಆಹಾರವನ್ನು ಅವನು ತಗೊಳ್ತಾ ಇದ್ದ, ಅವನ ಜೀವನ ಪದ್ಧತಿ ಯಾವ ರೀತಿ ಇತ್ತು ಅನ್ನುವಂಥದ್ದು. ಅಂದರೆ ಅವನೇನು ಲೋಕಲೈಟಾ ಅಥವಾ ಬೇರೆ ಕಡೆಯವನ, ಕರಾವಳಿಯವನ, ಮಲೆನಾಡಿನವನ, ಉತ್ತರ ಕರ್ನಾಟಕದವನ ಅಥವಾ ಬೇರೆ ರಾಜ್ಯದಿಂದ ಬಂದಂಥವನ, ಇದು ಯಾಕಂದರೆ ಈ ಪ್ರತಿ ಪ್ರದೇಶದಲ್ಲೂ ಕೂಡ ನೀರು, ಮಣ್ಣು, ಆಹಾರದಲ್ಲಿ ವ್ಯತ್ಯಾಸ ಇರುತ್ತೆ ನೋಡಿ. ಅದರ ಆಧಾರದ ಮೇಲೆ ವ್ಯಕ್ತಿಯ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂಥ ಒಂದು ಪ್ರಯತ್ನ. 7 ಅಸ್ಥಿಪಂಜರಗಳು, ಅದರ DNA ಟೆಸ್ಟ್, ಅದರ FSL ಮಾದರಿ, ಸೊ ಅದೆಲ್ಲ ವಿವರಗಳು ಕೂಡ ಇವೆ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಮಂಗಳೂರಿಂದ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ ಈಗ ಅಂತಿಮ ವರದಿ ಸಲ್ಲಿಕೆ ಆಗಬೇಕು. ಅದಕ್ಕಿಂತ ಮೊದಲು ಇದರ ಹಣೆಬರಹ ಏನು ಅಂತ ಗೊತ್ತಾಗಬೇಕು. ಹೀಗಾಗಿ ಏನು ಅಂತಂದರೆ ಬೇರೆ ಬೇರೆ ಪರೀಕ್ಷೆಗೂ ಕೂಡ ಈಗ ಮುಂದಾಗಿರುವಂಥದ್ದು SIT ಇದಕ್ಕೆ ಸಂಬಂಧಪಟ್ಟಂಗೆ ತಲೆ ಕೆಡಿಸ್ಕೊಂಡಿದೆ, ನೋ ಡೌಟ್. ಯಾಕಂದರೆ ಕೊಡುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು. ಹೀಗಾಗಿ ಏನು ಅಂತಂದರೆ ಅವರಿಗೆ ಒಂದು ಹೊಸ ಪರೀಕ್ಷೆಗೆ ಮುಂದಾಗಿದ್ದಾರೆ, ಅದು ಐಸೋಟೋಪ್ ಅನಾಲಿಸಿಸ್. ಏನಿದು? ರಂಗನಾಥ್, ಇವಾಗ ಸದ್ಯಕ್ಕೆ SIT ಅಂದರೆ ಎಲ್ಲೂ ಕೂಡ ಸಾಕಷ್ಟು ಅಂದರೆ ತುಂಬ ಕಡಿಮೆ ಕಡೆ ಇಂಥದ್ದನ್ನು ಬಳಸಿರುವಂಥದ್ದು. ಅಂದರೆ ಭಾರತದ ಇತಿಹಾಸ ನೋಡ್ತಾ ಹೋದರೆ ಕಡಿಮೆ ಪ್ರಕರಣದಲ್ಲಿ ಇಂಥದ್ದೊಂದು ಟೆಕ್ನಾಲಜಿಯನ್ನು ಬಳಸಿರುವಂಥದ್ದು. ಅಂಥ ಟೆಕ್ನಾಲಜಿಯನ್ನು ಇವಾಗ SIT ಇಲ್ಲಿ ಬಳಸ್ತಾ ಇರುವಂಥದ್ದು. ಐಸೋಟೋಪ್ ಟೆಕ್ನಾಲಜಿ ಅಂತ ಹೇಳಿದರೆ ಸಮಸ್ತನಿ, ಕನ್ನಡದಲ್ಲಿ ಸಮಸ್ತನಿ ಅಂತ ಹೇಳ್ತಾರೆ. ಅಂದರೆ ಆ ಧಾತುಗಳು ಏನೊಂದು ಆ ಅಸ್ಥಿಪಂಜರ ಇರುತ್ತೆ, ಅಸ್ಥಿಪಂಜರದಲ್ಲಿ ಅದನ್ನು ಕಲೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿ ಯಾವ ಭಾಗದವನು ಅನ್ನೋದನ್ನು ಇವರು ಒಂದು ಪತ್ತೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಯಾಕೆ ಅಂತ ಹೇಳಿದರೆ ಅವ್ರ ಹತ್ರ ಕೆಲವೊಂದು ಡಾಟಾಗಳಿರುತ್ತೆ. ಆ ಡಾಟಾಗೆ ಮ್ಯಾಚ್ ಮಾಡಿ ನೋಡ್ತಾರೆ. ಈಗ ಸಪೋಸ್ ಈಗ ಅವನೇನಾದರೂ ನಾನ್ ವೆಜ್ಜಾ ಇಲ್ಲ ವೆಜ್ಜಾ ಇಲ್ಲ ಕರಾವಳಿ ಭಾಗದವರಾಗಿದ್ದರೆ ಈಗ ಮೀನನ್ನು ಜಾಸ್ತಿ ತಿಂತಾರೆ, ಅದರ ಒಂದು ಕಂಟೆಂಟ್ ಎಷ್ಟಿರುತ್ತೆ. ಸೊ ಇಲ್ಲ ಬೇರೆ ಭಾಗದವರಾದರೆ ಅವರ ಬಾಡಿ, ಅವರ ಆಹಾರ ಪದ್ಧತಿ ಸೇರಿದಂತೆ ಅಲ್ಲಿನ ವಾತಾವರಣ, ಹವಾಮಾನಕ್ಕೆ ಅವರ ಮೂಳೆಗಳು ಕೆಲವೊಂದಿಷ್ಟು ಕಂಟೆಂಟ್ ಅದರಲ್ಲಿ ಇರುತ್ತೆ. ಅವನ್ನೆಲ್ಲವನ್ನು ಕೂಡ ಪತ್ತೆ ಮಾಡ್ತಾರೆ. ಸೊ ಅದರಲ್ಲಿ ಪ್ರಮುಖವಾಗಿ ಈಗ ಏನು 7 ಅಸ್ಥಿಪಂಜರಗಳು ಅಲ್ಲಿ ಪತ್ತೆಯಾಗಿತ್ತು ಆ ಬಂಗ್ಲಗುಡ್ಡದಲ್ಲಿ, ಆ ಒಂದು 7 ಅಸ್ಥಿಪಂಜರಗಳು ಯಾವ ಭಾಗದವರು ಅನ್ನೋದು ಆರಂಭಿಕ ಹಂತದಲ್ಲಿ ಇವರು ನೋಡಬೇಕಾಗುತ್ತೆ. ಅಂದರೆ ಕರಾವಳಿ ಭಾಗದವರ, ಇಲ್ಲ ಉತ್ತರ ಕರ್ನಾಟಕ ಭಾಗದವರ, ಇಲ್ಲ ಉತ್ತರ ಭಾರತದ ಭಾಗದವರ, ಈ ರೀತಿ ಒಂದು ಕೆಲವೊಂದು ಡಾಟಾ ಅವರ ಹತ್ರ ಸಿಗುತ್ತೆ. ಅದರಲ್ಲಿ ಇರುವಂಥ ಡಾಟಾಗೆ ಕಂಪೇರ್ ಮಾಡ್ತಾರೆ. ಕಂಪೇರ್ ಮಾಡಿದರೆ ಅವರ ಹಲ್ಲಿನ ಮಾದರಿ, ಆದರೆ ದವಡೆ ಹಲ್ಲೇನಿರುತ್ತೆ ಆ ಒಂದು ಹಲ್ಲಿನ ಮಾದರಿಯನ್ನು ಕೂಡ ಸಂಗ್ರಹಿಸಿ ಅದನ್ನು ಐಸೋಟೋಪ್ ಅನಲೈಸಿಸ್ಗೆ ಕೂಡ ಒಳಪಡಿಸ್ತಾರೆ. ಐಸೋಟೋಪ್ ಅನಲೈಸಿಸ್ಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಕೆಲವೊಂದು ಅಂಶಗಳು ಪತ್ತೆಯಾಗುತ್ತೆ. ಸೊ ಅದರಿಂದಾಗಿ ಯಾರು ಮಿಸ್ಸಿಂಗ್ ಆಗಿದ್ರು, ಯಾವ ಭಾಗದವ್ರು ಮಿಸ್ಸಿಂಗ್ ಆಗಿದ್ರು, ಸೊ ಅವರ ಅಸ್ಥಿಪಂಜರ ಇದು ಇರ್ಬೋದಾ, ಈ ರೀತಿ ಎಲ್ಲ ಒಂದು ತನಿಖೆಯನ್ನು ಮಾಡುವಂಥದ್ದು. ಮತ್ತು ಈ ರೀತಿ ಎಲ್ಲವನ್ನು ಕೂಡ ಅಂತ ಒಂದು ತನಿಖೆ ಮಾಡಿ ಅದರಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಸಂಗ್ರಹಿಸಿ ಆ ವರದಿಯನ್ನು ಈಗ ಕೊಡಲಿಕ್ಕೆ ಸಿದ್ಧವಾಗಿರುವಂಥದ್ದು. ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ರಿಪೋರ್ಟು ಎಲ್ಲಿಗೆ ಬಂದಿರುವಂಥದ್ದು, ಯಾವ ರೀತಿ ಇದೆ ಅನ್ನೋ ರೀತಿಯಲ್ಲೂ ಕೂಡ ಹೈಕೋರ್ಟ್ ಕೂಡ ಗಮನ ಹರಿಸಿದೆ. ಮತ್ತು ಏನು ಚಿನ್ನಯ್ಯ ಕೂಡ ಒಂದು ರಿಟ್ ಪಿಟಿಷನನ್ನು ಕೊಟ್ಟಿದ್ದ, ಅಂದರೆ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ. ಸೊ ಈ ಎಲ್ಲ ನಿಟ್ಟಿನಲ್ಲಿ ಈಗ SIT ಚುರುಕುಗೊಂಡಿರುವಂಥದ್ದು. ಈ ಎಲ್ಲ ಒಂದು ಅನಲೈಸಿಸ್ ಮೂಲಕ ಒಂದು ವರದಿಯನ್ನು ಕೂಡ ರೆಡಿ ಮಾಡಿರುವಂಥದ್ದು. ಅದು ಫೈನಲ್ ಆಗಿ ಸರ್ಕಾರ ಮತ್ತು ಕೋರ್ಟ್ಗೆ ಒಪ್ಪಿಸುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ
ಈ ಒಂದು ಟೆಕ್ನಾಲಜಿ ಅಂದರೆ ಐಸೋಟೋಪ್ ಅನಲೈಸಿಸ್ ಟೆಕ್ನಾಲಜಿ ಏನಿದೆ, ಸೊ ಇದನ್ನು ಬಳಸೋದ್ರಿಂದ ಅಲ್ಲಿ ಏನು ಕೆಲವೊಂದಿಷ್ಟು ತಲೆಬುರುಡೆಗಳಿರ್ಬೋದು, ಅಸ್ಥಿಪಂಜರಗಳು ಪತ್ತೆ ಆಗಿದ್ವು. ಸೊ ಅದು ಯಾರ್ದು ಅನ್ನೋದನ್ನು ಪತ್ತೆ ಮಾಡ್ಬೋದಾಗಿದೆ. ಈಗಾಗಲೇ ಒಂದು ಅಸ್ಥಿಪಂಜರ ಏನು ಮಡಿಕೇರಿ ಮೂಲದವರು ಒಬ್ಬರು ID ಕಾರ್ಡು ಮತ್ತು ಅವರ ಏನು ಅವರು ಹ್ಯಾಂಡಿಕ್ಯಾಪ್ಟ್ ಆಗಿದ್ರು ಅದರಲ್ಲಿ ಬಳಸ್ತಾ ಇದ್ದಂಥ ಒಂದು ಊರುಗೋಲಿತ್ತು, ಅವೆಲ್ಲವೂ ಕೂಡ ಪತ್ತೆ ಆಗಿತ್ತು. ಸೊ ಅವರ ಮನೆಯವರು ಪತ್ತೆ ಆಗಿರೋದ್ರಿಂದ ಅವ್ರದ್ದೆಲ್ಲ DNA ಟೆಸ್ಟನ್ನು ಮಾಡ್ತಾರೆ. ಆದರೆ ಇನ್ನು ಉಳಿದಂತೆ ಬೇರೆ ಬೇರೆ ಅಸ್ಥಿಪಂಜರಗಳು ಯಾರು ಕೂಡ ಅವರ ಮನೆಯವರು ಪತ್ತೆಯಾಗದ ಹಿನ್ನೆಲೆ ಇಲ್ಲಿ ಯಾವ ಭಾಗದವರು ಅಂತ ಹೇಳಿ ಪತ್ತೆಯನ್ನು ಮಾಡಿ ಇನ್ನೊಂದು ರೀತಿಯಲ್ಲಿ ಅಂದರೆ ಒಂದು SIT ತನಿಖೆ ಈ ಆಯಾಮದಲ್ಲೂ ಮಾಡ್ತಾ ಇದೆ, ಮತ್ತೆ ಅಲ್ಲಿ ಸಿಕ್ಕಿದಂಥ ಅಪರಿಚಿತ ಈ ಒಂದು ತಲೆಬುರುಡೆಗಳು ಇವನ್ನೆಲ್ಲ ಯಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಪತ್ತೆ ಮಾಡಿ ಆ ವರದಿಯನ್ನು ಕೊಡಲಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿ.